ಇಷ್ಟು ದಿನ ಕಮರ್ಷಿಯಲ್ ಗ್ಯಾಸ್ಗೆ ಮಾತ್ರ ಪ್ರಾಬ್ಲಮ್ ಆಗ್ತಾ ಇತ್ತು, ಟ್ರಬಲ್ ಎದುರಾಗಿತ್ತು. ಆದ್ರೆ ಇದೀಗ ಅಡುಗೆ ಗ್ಯಾಸ್ಗೂ ಕೂಡ ಬರುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ, ಇನ್ನೊಂದ್ ಕಡೆ ರಂಜಾನ್ ಹತ್ರ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅಡುಗೆ ಗ್ಯಾಸ್ಗೇನಾದ್ರೂ ಗ್ರಹಣ ಬಡಿದ್ರೆ ಜನಸಾಮಾನ್ಯರ ಸ್ಥಿತಿ ಅಲ್ಲ ಆಗುತ್ತೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮ 18ನೇ ದಿನಕ್ಕೆ ಕಾಲಿಟ್ಟಿದೆ. ಕಮರ್ಷಿಯಲ್ ಮಾತ್ರವಲ್ಲ, ಅಡುಗೆ ಗ್ಯಾಸ್ಗೂ ಕೂಡ ಬರ. ಸಿಗದ ಗೃಹ ಬಳಕೆಯ ಸಿಲಿಂಡರ್, ಗೃಹಿಣಿಯರಿಗೆ ಶಾಕ್ ಎದುರಾಗುತ್ತಾ? ಅಡುಗೆ ಅನಿಲ ಮತ್ತು ಸಿಎನ್ಜಿ ಗ್ಯಾಸ್ಗೂ ಕೂಡ ತತ್ವಾರ ಶುರುವಾಗ್ತಾ ಇದೆ. ಎಲ್ಪಿಜಿ ಸಿಲಿಂಡರ್ ಬುಕ್ ಮಾಡುವವರಿಗೆ ಶಾಕ್. ಇದು ಗೃಹ ಬಳಕೆಗೆ ತಿಂಗಳಿಗೆ ಒಂದೇ ಸಿಲಿಂಡರ್ ಸಿಗೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಸಿಲಿಂಡರ್ ಬುಕ್ ಮಾಡಿ ವಾರ ಆದ್ರೂ ಕೂಡ ಆಗಬಹುದು, ಯಾವಾಗ ಸಿಗುತ್ತೋ ಗೊತ್ತಿಲ್ಲ. 15 ದಿನವಾದ ಬಳಿಕ ಮಾತ್ರ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ. ಕಮರ್ಷಿಯಲ್ ಮಾತ್ರವಲ್ಲ, ಅಡುಗೆ ಗ್ಯಾಸ್ಗೂ ಕೂಡ ಗ್ರಹಣ ಹಿಡಿತಾ ಇದೆ. ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ, ಗೃಹಿಣಿಯರಿಗೆ ಶಾಕ್ ಎದುರಾಗ್ತಾ ಇದೆ. ಈಗ ಆಲ್ರೆಡಿ ಏನು ಇಲ್ದಲೇನೆ ಅಷ್ಟರ ಮಟ್ಟಿಗೆ ಕ್ಯೂನಲ್ಲಿ ನಿಲ್ಲೋದಕ್ಕೆ ಹೋಗ್ತಾ ಇದೆ. ಇದೀಗ ಏನಾದ್ರೂ ಇನ್ ಕೇಸ್ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗ್ಲಿಲ್ಲ ಅಂತ ಅಂದ್ರೆ ಜನಸಾಮಾನ್ಯರ ಸ್ಥಿತಿ ಅಲ್ಲೋಲ ಕಲ್ಲೋಲ ಆಗತ್ತೆ. ಸಿಲಿಂಡರ್ ಬುಕ್ ಮಾಡಿ ವಾರ ಆದ್ರೂ ಆಗಬಹುದು, 15 ದಿನವಾದ ಬಳಿಕ ಮಾತ್ರ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ನೋಡಿ, ನಿನ್ನೆ KH ಮುನಿಯಪ್ಪ ಅವರು ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಹೇಳಿದ್ದಂಥದ್ದು, 1 ವಾರದವರೆಗೂ ಕೂಡ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಲಭ್ಯ ಇರೋದಿಲ್ಲ. 1 ವಾರ ಆದ್ಮೇಲೆ ಈ ಒಂದು ತೊಂದರೆ ಅನ್ನೋದು, ಸಮಸ್ಯೆ ಅನ್ನೋದು ಏನಾಗ್ತಾ ಇದೆ ಅದು ಸುಧಾರಣೆ ಆಗಬಹುದು, ಆಗ ನಿಮ್ಗೆ ಸಿಲಿಂಡರ್ ಸೌಲಭ್ಯ ಆಗತ್ತೆ ಅಂತ ಹೇಳಿದ್ರು. ಹಾಗಾಗಿ ಹೋಟೆಲ್ಗಳನ್ನ ಅಲ್ಲಿವರೆಗೂ ಕೂಡ ಇವಾಗ ಏನು ಬಂದ್ ಮಾಡಿದ್ದಾರೆ, ಆ ಒಂದು ಹೋಟೆಲ್ಗಳನ್ನ ಅದೇ ರೀತಿಯಾಗಿ ಬಂದ್ ಮಾಡುವಂತಹ ಸ್ಥಿತಿಗೆ, ಆಲೋಚನೆಗೆ ಕೂಡ ಹೋಟೆಲ್ ಮಾಲೀಕರು ಹೋಗಿದ್ರು. ಆದ್ರೆ ನಿನ್ನೆ ನಮ್ಮ ರಾಜ್ ನ್ಯೂಸ್ ಪ್ರತಿನಿಧಿ ಆದಂತಹ ಮಂಜುನಾಥ್ ಅವರು ಕೂಡ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ರು. ಆ ರಿಯಾಲಿಟಿ ಚೆಕ್ ಅಲ್ಲೂ ಕೂಡ ಕೆಲವೊಂದಷ್ಟು ಅಂಶಗಳು ಕೂಡ ಗೊತ್ತಾಗಿರುವಂತದ್ದು. ಗ್ಯಾಸ್ ಏಜೆನ್ಸಿ ಜೊತೆ ಸಿಬ್ಬಂದಿಗಳ ಜೊತೆ ಮಾತನಾಡ್ತಿದ್ದಂತ ಸಂದರ್ಭದಲ್ಲಿ ಅವ್ರು ಹೇಳಿರುವಂತದ್ದು, ಸರ್ ನೋಡಿ, ಲಕ್ ಇದ್ದವ್ರಿಗೆ ಸಿಲಿಂಡರ್ ಬುಕ್ ಆಗತ್ತೆ, ಲಕ್ ಇಲ್ಲ ಅಂತ ಅಂದ್ರೆ ಸಿಲಿಂಡರ್ ಬುಕ್ ಆಗೋದಿಲ್ಲ, ಸರ್ವರ್ ಸಮಸ್ಯೆ ಅದು ಇದು ಅಂತ ಬರುತ್ತೆ. ಇನ್ ಕೇಸ್ ಬುಕ್ ಆದ್ರೂ ಕೂಡ ಸಿಲಿಂಡರ್ ಸಿಗೋದು ಬಹುತೇಕವಾಗಿ ಡೌಟ್ ಅಂತ ಕೂಡ ಹೇಳಿರುವಂತದ್ದು. ನೀವು 200 ರೂಪಾಯಿ ಅಲ್ಲ, 300 ರೂಪಾಯಿ ಅಲ್ಲ, 2000 ರೂಪಾಯಿ ಕೊಟ್ಟರು ಕೂಡ ನಾವು ಸಿಲಿಂಡರ್ ಅನ್ನ ಕೊಡೋದಿಲ್ಲ. ಯಾಕಂತ ಅಂದ್ರೆ ಸ್ಟಾಕ್ ಇಲ್ಲ ಅಂತ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಗೃಹ ಬಳಕೆಯ ಸಿಲಿಂಡರ್ಗಳಿಗೂ ಕೂಡ ಅಭಾವ ಉಂಟಾಗುವಂತ ಸಾಧ್ಯತೆ ಹೆಚ್ಚಿನದಾಗಿ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಮುಂಜಾನೆ 5 ಗಂಟೆಯಿಂದಲೇ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಲ್ಲೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಜನಸಾಮಾನ್ಯರು. ಗ್ಯಾಸ್ ಸಿಗಲ್ಲ, ಒಂದಿಷ್ಟು ಸ್ಟಾಕ್ ಮಾಡಿಕೊಂಡ್ಬಿಡೋಣ, ಯಾಕೆ ಬೇಕು ಅನ್ನುವ ನಿಟ್ಟಿನಲ್ಲಿ. ಇನ್ನೊಂದು ಕಡೆನಲ್ಲಿ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಗ್ಯಾಸ್ ಅಭಾವ ಅನ್ನೋದೇ ಉಂಟಾಗಿಲ್ಲ. ಹೌದು, ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗೆ ಅಭಾವ ಉಂಟಾಗಿತ್ತು, ಹಾಗಾಗಿ ಹೋಟೆಲ್ಗಳನ್ನ ಬಂದ್ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಬೆಂಗಳೂರಿನ ಸ್ಥಿತಿ ಅಂತೂ ಅಲ್ಲೋಲ ಕಲ್ಲೋಲ ಆಗಿತ್ತು. ಯಾವ ಹೋಟೆಲ್ಗಳು ಕೂಡ ಓಪನ್ ಆಗಿಲ್ಲ. ಈ ಒಂದು ಸಂದರ್ಭದಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಕೂಡ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಇರೋದಿಲ್ಲ ಹಾಗಂತ ಜನರು ಹೇಳ್ತಾ ಇರುವಂಥದ್ದು. ಯಾಕಂತಂದ್ರೆ ಹೇಗ್ ಮಾಡ್ತಾರೆ, ಗ್ಯಾಸ್ ಇಲ್ದಲೆ ಒಲೆಯನ್ನ ಎಲ್ಲಾ ಕಡೆನೂ ಕೂಡ ಹಾಕೋದಿಕ್ಕಾಗಲ್ಲ. ನಿಮ್ಮಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ನಿಮಗೆ ಆಗ್ತಾ ಇರುವಂತಹ ಸಮಸ್ಯೆ ಏನು, ಇದನ್ನ ನೀವು ನಮ್ಗೆ ಕರೆ ಮಾಡಿ ಮಾತನಾಡಬಹುದು, ನಿಮ್ಮ ಸಮಸ್ಯೆಯನ್ನ ನಮ್ಮ ಜೊತೆ ಹೇಳ್ಕೊಳ್ಬಹುದು. ಕಮರ್ಷಿಯಲ್ ಮಾತ್ರವಲ್ಲ, ಅಡುಗೆ ಗ್ಯಾಸ್ಗೂ ಕೂಡ ಇದೀಗ ಬರ ಶುರುವಾಗ್ತಾ ಇದೆ. ಯಾಕಂತ ಅಂದ್ರೆ ಇಷ್ಟು ದಿನ ಕೇವಲ ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಿಗದಲೆ ಪರದಾಟವನ್ನ ನಡೆಸಿದ್ದಾರೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಬಿಡಿ, ಆಟೋ ಚಾಲಕರು ಕೂಡ ಎಲ್ಲೋ ಒಂದು ಕಡೆ ಪರದಾಟವನ್ನ ನಡೆಸ್ತಾ ಇದ್ರು. ಅವ್ರಿಗೂ ಕೂಡ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಜೀವನಕ್ಕಾಗಿ ಇದ್ದಿದ್ದಂಥದ್ದು ಒಂದೇ ಒಂದು ಆಟೋ, ಆ ಆಟೋನು ಕೂಡ ಕೈ ಕೊಡ್ತಾ ಇದೆ. ಗ್ಯಾಸ್ ಹಾಕ್ದಲೆ ನಾವು ಓಡಿಸೋದಿಕ್ಕಾಗ್ತಾ ಇಲ್ಲ. ಇನ್ನೊಂದು ಕಡೆನಲ್ಲಿ ಗ್ರಾಹಕರು ಬರ್ತಾ ಇಲ್ಲ. ಅದೆಲ್ಲವನ್ನ ಕೂಡ ಬ್ಯಾಲೆನ್ಸ್ ಮಾಡಬೇಕು. ನಮ್ಮ ಜೀವನವೇ ಕಷ್ಟ ಆಗ್ತಾ ಇದೆ ಅಂತ ಆಟೋ ಚಾಲಕರು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಿದ್ದಾರೆ. ಮತ್ತೊಂದು ಕಡೆನಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗ್ತಾನೇ ಇಲ್ಲ. ಇರುವಂತಹ ಸ್ಟಾಕ್ ಅಲ್ಲಿ ಇಷ್ಟು ದಿನ ಅಡುಗೆ ಮಾಡಿದ್ರು ಹೋಟೆಲ್ಗಳಲ್ಲಿ, ಅದರಲ್ಲೂ ಕೂಡ ಒಂದಷ್ಟು ಸಮಯ ಈ ಪೂರಿ ಆಗಿರ್ಬೋದು, ಎಣ್ಣೆಯಲ್ಲಿ ಕರಿಯುವಂತಹ ಪದಾರ್ಥಗಳಾಗಿರ್ಬೋದು, ಎಲ್ಲವನ್ನು ಕೂಡ ಸ್ಟಾಪ್ ಮಾಡಿದ್ರು. ಆದ್ರೆ ಇದೀಗ ಗೃಹ ಬಳಕೆಯ ಸಿಲಿಂಡರ್ಗಳಿಗೂ ಕೂಡ ಅಭಾವ ಉಂಟಾಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ಇವಾಗ ಏನು ಅಭಾವ ಉಂಟಾಗ್ತಾ ಇದೆ, ಅಭಾವದಿಂದ ಕೇವಲ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗೆ ಅಷ್ಟೇ ತೊಂದರೆ ಆಗೋದಿಲ್ಲ. ಅದನ್ನು ಹೊರತುಪಡಿಸಿ ನಾವು ಮನೆಯಲ್ಲಿ ಬಳಸ್ತಾ ಇರುವಂತಹ ಗ್ಯಾಸ್ಗಳು ಕೂಡ ಸಿಗೋದಿಲ್ಲ.
ಹಾಗಾಗಿ ಜನಸಾಮಾನ್ಯರು ಕೂಡ ಇದೀಗ ಅಲರ್ಟ್ ಆಗ್ತಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ಹೋಗಿ ನಿಲ್ತಾ ಇದ್ದಾರೆ. ನಮಗೂ ಸಿಲಿಂಡರ್ ಕೊಡಿ ಅಂತ ಕೇಳ್ತಿದ್ದಾರೆ. ಕೊಡ್ತೀವಿ, ಹೋಗಿ ಬರುತ್ತೆ, ಬುಕ್ ಮಾಡಿ ಅಂತ ಅಂದ್ರೂ ಕೂಡ ಕೇಳ್ತಾ ಇಲ್ಲ ನೀವು ಮೊದಲಿಗೆ ಕೊಡಿ, ಅದಾದ ನಂತರ ನಾವು ಹೋಗ್ತೀವಿ ಅಂತ ಕಾರ್ಯವನ್ನ ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನ ಬಿಟ್ಟು ಗ್ಯಾಸ್ ಏಜೆನ್ಸಿ ಮುಂದೆ ಖಾಲಿ ಸಿಲಿಂಡರ್ ಅನ್ನ ಇಟ್ಕೊಂಡು ಕೂತಿರೋವಂಥದ್ದು.